ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಜನಗಣತಿ ಅಂತೂ ಇಂತೂ 2026 ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗೋದು. 2027 ಮಾರ್ಚ್ ಮುಗಿತದನೋ ಇನ್ನು ಮುಂದುವರಿತನೋ ಗೊತ್ತಿಲ್ಲ. ಸ್ಟಾರ್ಟ್ ಅಂತ ಆಗೋದು. ಜೊತೆಗೆ ಜಾತಿ ಗಣತಿ ಸಹಿತ ಆಗ್ತದೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ ಅಧಿಕಾರಿಗಳು. ಅಂತೂ 2021 ಜನಗಣತಿ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಲಿಲ್ಲ. 2011ರಿಂದ 21 ಆಗಬೇಕಾಗಿತ್ತು, ಆಗಲಿಲ್ಲ. ಈಗ ಆಗಲಿಕ್ಕೆ ಅದು 26 ಅಕ್ಟೋಬರ್ ಸ್ಟಾರ್ಟ್ ಆಗುವಂಥದ್ದು. 27 ಮಾರ್ಚಕ್ಕೆ ಮತ್ತೆ ಸ್ಟಾರ್ಟ್ ಆಗ್ತದೆ ಅಥವಾ ಎಂಡ್ ಆಗ್ತದೆ ನೋಡಬೇಕಾಗಿದೆ. ಒಟ್ನಲ್ಲಿ ಇಡೀ ದೇಶ ತುಂಬ ಜನಗಣತಿ ಆಗ್ತದೆ, ಜಾತಿ ಗಣತಿನೂ ಆಗ್ತದೆ ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿದಾರೆ. ನೋಟಿಫಿಕೇಷನ್ ಜಾರಿ ಆಗ್ಯದ. ಇದೊಂದು ಸಮಾಧಾನ ಪಡುವಂಥ ವಿಷಯ. ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಈ ಸಲ ನಿಶ್ಚಿತವಾಗಿ ಹೇಳಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ನ ತೀವ್ರವಾದ, ಅದರಲ್ಲೂ OBC ಪರವಾದಂಥ ಬ್ಯಾಡ್ ನ್ಯೂಸ್ ಅದು. ಯಾಕೆ ಈಗ ಪೆಡ್ತದೆ ಕಾಂಗ್ರೆಸ್ OBCಯನ್ನು ಬಿಟ್ಟಿದ್ದಕ್ಕಾಗೆ SC STಗೆ ಯಾವ ರೀತಿ ಏನು ಸವಲತ್ತು ಕೊಡಬೇಕಾಗಿತ್ತು ಕೊಡದೆ ಸೋತಿದ್ದರಿಂದಾಗೆ ಸಹಜವಾಗಿ ಎಲ್ಲಿ ಬಿದ್ದಿದ್ದೀನಿ, ತನಗೆಲ್ಲಿ ಪೆಟ್ಟಾಗಿದೆ ಅದನ್ನು ಎತ್ತುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಜನಗಣತಿಯನ್ನು ಒತ್ತು ಕೊಟ್ಟು ಎಲ್ಲಿ ಹೋದ್ರೆಲ್ಲ ಮಾತಾಡ್ತಾ ಮತ್ತು ರಿಸರ್ವೇಷನ್ ಸಲುವಾಗಿಯೂ ಇನ್ನೂ ಹೆಚ್ಚು ಮಾಡ್ತೀನಿ 50ಕ್ಕಿಂತ ಅನ್ನುವಂಥ ಮಾತುಗಳನ್ನು ಮಾತಾಡೋದ್ರಿಂದಾಗೆ ಸಹಜವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಏನಪ್ಪ ಅಂದ್ರೆ ಬೆಂಡ್ ಆಗ್ಯದ. ಇಲ್ಲಾಂದ್ರೆ